ಕರಿಕಾಡ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾವಿದ್ದೀವಿ. ಯಶ್ ಸರ್ ಹೇಳದಂಗೆ ಕಲಾ ಸರಸ್ವತಿ ಅನ್ನೋದು ಎಲ್ಲರೂ ಬರ್ಮಾಡ್ಕೊಳ್ಳಲ್ಲ. ನಾನು ಗೌಳಿಯಲ್ಲಿ ನೋಡಿದ್, ನಾನು ಗೌಳಿ ಕಿಟ್ಟಿ ಸರ್ದು ಒಂದು ಫಸ್ಟ್ ಲುಕ್ ಬಿಡ್ಬೇಕಾದ್ರ ಒಂದು ಮ್ಯೂಸಿಕ್ ಮಾಡಿದ್ರು ಇವರು, ಸಾಕಾಗಿ. ಓ ನನ್ನ ಕಬ್ಬಿನ ಜಲ್ಲೆ ಕೊಂದೆ ಬಿಟ್ಯಲ್ಲೇ ಕಣ್ಸನ್ ಮೇಲೆ. ನಮ್ಮ ಅಪ್ಪನ ನೋಡ್ತಿರ್ತಾರೆ, ಅವ್ರಿಗೆ ಸುಳ್ಳು ಹೇಳ್ಕೊಂಡ್ ಬೇರೆ ಬಂದಿದ್ದೀನಿ ಎಷ್ಟೋ ಸತಿ. ರೆಕಾರ್ಡಿಂಗ್ ಇದೆ ಅಂತ ಮೈಸೂರಿಂದ. ವಾರಕ್ಕೆ 2-3 ಸಾಂಗ್ ಹಾಡಿದ್ರೆ ತಿಂಗಳುಗಳು ಮೇಂಟೈನ್ ಮಾಡ್ಕೋಬಹುದು ಅಂತ. ಬಟ್ ಮಿಕ್ಕಿದ ದಿನ ಏನ್ ಮಾಡ್ಬೋದು? ಅವ್ರಿಗೇನು ಅನ್ಸಿರುತ್ತೆ, ಹೊಳ್ದಿರುತ್ತೆ, ಅದನ್ನ ತಂದು ನಿಲ್ಲಿಸ್ಬೇಕಾಗಿರುತ್ತೆ. ಈಗ ಹಂಗೆ ನೋಡ್ಬೇಕಾದ್ರೆ ನಿಮ್ಗೆ ಈಗ ರಾಜ್ಬಿ ಶೆಟ್ಟಿ ಅವರು ಆಗಿರ್ಬೋದು, ರಿಷಬ್ ಅವರು ಆಗಿರ್ಬೋದು, ಅನೀಶ್ ಅವರಾಗಿರ್ಬೋದು, ಒಳ್ಳೊಳ್ಳೆ ಮೂವೀಸ್ ಕೊಡ್ತಿದೆ. ಯಾಕಂದ್ರೆ ಅವ್ರ ಒಳಗಿಂದ ಬಂದಿರೋದು. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕರಿಕಾಡ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾವಿದ್ದೀವಿ. ಒಂದಷ್ಟು ಟೀಮ್ನ ಇವತ್ತು ಮಾತಾಡ್ತಾ ಇತ್ತು. ಸೊ ಈಗ ಮತ್ತೆ ಇಬ್ರು ಗೆಸ್ಟ್ ನನ್ನ ಜೊತೆ ಇದ್ದಾರೆ. ಫಸ್ಟ್ ವೆಲ್ಕಮೇ ಮಾಡ್ಬಿಡ್ತೀನಿ ನಾನು. ಸರ್ ನಮಸ್ತೆ. ಸರ್ ನಮಸ್ತೆ. ಹೆಂಗಿದ್ದೀರಾ ಸರ್? ಸೂಪರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಶಶಾಂಕ್ ಶೇಷ್ಗಿರಿ ಯಾವಾಗಲೂ ಟ್ರೆಂಡಿಂಗ್ ಅಲ್ಲಿ ಇರುವಂತ ವ್ಯಕ್ತಿ ಅಂಡ್ ಯಾವಾಗಲೂ ಕೂಡ ನಾವು ಸಿನಿಮಾದಲ್ಲಿ ಖಳನಾಯಕನಾಗಿ ಬಿಸಿಯೆಸ್ಟ್ ಆಗಿರುವಂತ ವ್ಯಕ್ತಿ ಯಶ್ ಶೆಟ್ಟಿ. ಥ್ಯಾಂಕ್ ಯು. ಸರ್ ಯಶವಂತ್ ವರ್ಸಸ್ ಯಶವಂತ್ ಹೆಂಗಿದೆ? ಚೆನ್ನಾಗಿದೆ. ವರ್ಸಸ್ ಆಗೋದ್ ಬೇಡ ಸರ್, ಕಾಂಬಿನೇಷನ್ ಇರಲಿ. ಎಸ್, ಮತ್ತೆ ಒಂದಷ್ಟು ಸಿಗ್ತಾ ಇದೀವಿ, ಒಂದಷ್ಟು ಸಿನಿಮಾಗಳ ಪ್ರಮೋಷನ್ ಅಲ್ಲಿ ನಾವು ಸಿಗ್ತಾ ಇದೀವಿ. ಹೆಂಗ್ ಅನಿಸ್ತದೆ ಸರ್ ಕಂಪ್ಲೀಟ್ ಒಂದಷ್ಟು ಬ್ಯುಸಿ ಆಗಿರೋದು? ಖುಷಿ ಆಗ್ತದೆ ಸರ್. ಆಕ್ಟರ್ ಅಂದಮೇಲೆ, ಮ್ಯೂಸಿಕ್ ಡೈರೆಕ್ಟರ್ ಅಂದಮೇಲೆ, ಸಿಂಗರ್ ಕೂಡ ನಮ್ಮ ಕೆಲಸ ಬೇರೆ 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 ಅನುಭವನ ಪಡ್ಕೋತಾ ಇರೋದು. ಸೊ ಬೇರೆ ಬೇರೆ ಡೈರೆಕ್ಟರ್ ಸಿಕ್ದಂಗೆ ನಮ್ಮ ವರ್ಕ್ ಶಾರ್ಪ್ ಆಗ್ತಾ ಇರುತ್ತೆ, ನಮ್ಮ ಸ್ಕಿಲ್ಸ್ ಶಾರ್ಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ಅನುಭವ ಸಿಗ್ತಾ ಇರುತ್ತೆ, ಕೆಲವು ಕೆಟ್ಟ ಅನುಭವನೂ ಸಿಗ್ತಾ ಇರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಅದಲ್ಲದೆ ಈ ಫೀಲ್ಡು, ಈ ಒಂದು ಕೆಲಸ ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇರುತ್ತೆ. ಸೊ ನಾವು ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿಗೆ ನೀನು ಬೇಡ ಅಂತಿದ್ರೆ ಇಂಡಸ್ಟ್ರಿ ಹೇಳುತ್ತೆ ಬಂದು 2 ವರ್ಷದಲ್ಲೇ ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ಟು. ನೀನು ಇರು ಅಂತಿದ್ರೆ ಕೆಲಸ ಕೊಟ್ಕೊಂಡು ಇರು ಅಂತ ಹೇಳ್ಕೊಂಡು ಬರ್ತಾ ಇರುತ್ತೆ. ಸೊ ಆ ಥರ ಚೆನ್ನಾಗಿದೆ ಸರ್, ಖುಷಿ ಆಗ್ತಿದೆ. ಕಲರ್ಫುಲ್ ಫೀಲ್ಡ್ ಅಲ್ಲಿ ಒಂದಷ್ಟು ಜನ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಅವಕಾಶ ಸಿಕ್ಕ ಮೇಲೆ ಬ್ಯುಸಿ ಆಗಿರೋದು ಇದೆಯಲ್ಲ, ಅದೆಷ್ಟು ಬ್ಲೆಸ್ಡ್ ಅನ್ಸುತ್ತೆ. ಎಸ್, ಬ್ಯುಸಿ ಆಗಿರೋದು ಹೌದು, ಆಗಿರ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಕಲಾ ಸರಸ್ವತಿ ಅನ್ನೋದು ಎಲ್ಲರೂ ಬರ್ಮಾಡ್ಕೊಳ್ಳಲ್ಲ. ಇವಾಗ ನಮ್ಮ ಯಶ್ ಸರ್ ಹೇಳದಂಗೆ ಅವ್ರು ಹೆಂಗೆ ಅಂತಂದ್ರೆ, ಒಂದು ಸರ್ತಿ ಇವಾಗ ಮುಖ್ಯವಾಗಿ ತಾಳ್ಮೆ ಇರಬೇಕು ಎಲ್ರಿಗೂ. ಏನಂದ್ರೆ ಇವತ್ತು ಬೀಜ ನೆಟ್ಟಿ ನಾಳೆ ಅದು ಮರ ಆಗಿ ಫಲ ಕೊಡ್ಬೇಕು ಅಂತಂದ್ರೆ ಕಷ್ಟ. ಅದಕ್ಕೊಂದು ತಾಳ್ಮೆಗೆ ಒಂದು 3 ವರ್ಷ ಅವಮಾನ ಇದ್ದೇ ಇರುತ್ತೆ. ಅದು ಕಟ್ಟಿಟ್ ಬುತ್ತಿ. ಅಂದ್ರೆ ಫಸ್ಟ್ ಅನುಮಾನ, ಆಮೇಲೆ ಅದು ಅವಮಾನ ಇದ್ದೇ ಇರುತ್ತೆ ಮಧ್ಯದಲ್ಲಿ. ಇವಾಗ ಆಲ್ಮೋಸ್ಟ್ ಇವಾಗ ಒಂದು ಮಾರ್ಚ್ 23ಕ್ಕೆ ಬಂದ್ರೆ ನಂದು 20 ವರ್ಷ ಕಂಪ್ಲೀಟ್ ಆಗುತ್ತೆ ಇಂಡಸ್ಟ್ರಿ. ಅಂದ್ರೆ ಒಂದು ಲಾಂಗ್ ಜರ್ನಿಗೆ ಇಷ್ಟು ದೇವರ ಆಶೀರ್ವಾದದಿಂದ ಬಿಸಿ ಅನ್ನೋ ಒಂದು ಪದ ಇರುತ್ತಲ್ಲ, ಅದ್ರಷ್ಟು ನೆಮ್ಮದಿ ಇನ್ಯಾವುದೂ ಇಲ್ಲ ನಮ್ಗೆ. ಇವಾಗ ನನ್ನ ಸಿಂಗರ್ ಆಗಿ ಏನಂತಂದ್ರೆ, ವಾರಕ್ಕೆ 2-3 ಸಾಂಗ್ ಹಾಡಿದ್ರೆ ತಿಂಗಳುಗಳು ಮೇಂಟೈನ್ ಮಾಡ್ಕೋಬಹುದು ಅಂತ. ಬಟ್ ಮಿಕ್ಕಿದ ದಿನ ಏನ್ ಮಾಡ್ಬೋದು? ಅಯ್ಯೋಯ್ಯಪ್ಪ, ಅದ್ರಷ್ಟು ಕೆಟ್ಟ ದಿನಗಳು ಖಾಲಿ ಇದ್ರೆ ಅಷ್ಟು ಒಳ್ಳೇದಲ್ಲ ಸರ್. ಇನಿಷಿಯಲ್ ಟೈಮ್ ಅಲ್ಲಿ ಕೆಲಸ ಇಲ್ಲದ ದಿನಗಳು ಇದ್ದ? ಖಂಡಿತವಾಗಿ. ನಮ್ಮ ಅಪ್ಪನ ನೋಡ್ತಿರ್ತಾರೆ, ಅವ್ರಿಗೆ ಸುಳ್ಳು ಹೇಳ್ಕೊಂಡ್ ಬೇರೆ ಬಂದಿದ್ದೀನಿ ಎಷ್ಟೋ ಸತಿ. ರೆಕಾರ್ಡಿಂಗ್ ಇದೆ ಅಂತ ಮೈಸೂರಿಂದ. ಯಾಕೆಂದ್ರೆ ಅವ್ರು ನಂಬಿ ಇಲ್ಲಿಗೆ ನನ್ನ ಕಳ್ಸಿದ್ರು. ಇವಾಗ ನನಗೆ ಅವಕಾಶ ಕೊಟ್ಟಿದ್ದೆ ನಮ್ಮಪ್ಪ, ನೀನು ಇಂಡಸ್ಟ್ರಿಗೆ ಹೋಗು ಅಂತ ಹೇಳಿ. ನಾನು ಎಜುಕೇಶನ್ ಡಿಗ್ರಿ ಮಾತ್ರ ನಾನು ಇದ್ ಮಾಡಿದ್ದು. ಅದ್ರ ಮಧ್ಯದಲ್ಲೇ ಕೇಳ್ಬಿಡ್ತಾರೆ, ನಿಂಗೆ ಎಜುಕೇಶನ್ ಅಥವಾ ಹಾಡ ಅಂತ. ನನಗೆ ಆಬ್ವಿಯಸ್ಲಿ ಹಾಡೇ ನನ್ಗೆಲ್ಲ. ಹಂಗಾಗಿ ಅವರೇ ಆಶೀರ್ವಾದ ಮಾಡಿದ್ಮೇಲೆ ನಾನು ಎಸ್ ಅಂತ ಹೇಳಿ ಬಂದು ನನ್ನನ್ನು ನಂಬಿದ್ರಲ್ಲ. ಸೊ ಹಂಗಾಗಿ ಎಷ್ಟೋ ಸತಿ ಸುಳ್ಳು ಹೇಳ್ಕೊಂಡು ರೆಕಾರ್ಡಿಂಗ್ ಇದೆ ಅಂತ ಬಂದಿದ್ದೀನಿ. ಆ ಸುಳ್ಳೇ ಇವತ್ತು ನಿಜವಾಗಿ ಇಲ್ಲಿ ಕೂರಿಸಿದೆ ಅಷ್ಟೇ. ಸರ್, ಈಗ ನಾನು ನೋಡ್ದಂಗೆ ಬ್ಯುಸಿ ಆಗಿರೋ ಡೇಟ್ಗಳಲ್ಲಿ ಕಂಟಿನ್ಯೂ ಸಿನಿಮಾಗಳನ್ನ ನಿಮ್ಮನ್ನ ನೋಡ್ತಾ ಇರುವಂಥದ್ದು. ಹಿಂದೆ ಎಂಟ್ರಿ ಕೊಟ್ಟಂತ ಟೈಮಲ್ಲಿ, ಯಾಕಂದ್ರೆ ಒಳ್ಳೆ ಕೆಲಸನ ಬಿಟ್ಟು ಬಂದವ್ರು ನೀವು. ಸೊ ಅವಾಗ ಕೆಲಸ ಇಲ್ದಿರೋ ದಿನಗಳು ಯಾವ್ದಾರ ಕಳೆದಿದ್ದೀರಾ? ನನ್ನ ಲೈಫಲ್ಲಿ ನನ್ಗೆ ಅನಿಸಿದ್ದು, ಕೊರೋನಾ ಬಂದಾಗ 3 ವರ್ಷ ಏನಿತ್ತು ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಅದಕ್ಕಿಂತ ಮುಂಚೆನೂ ಅದಕ್ಕೆ ನಂತರ ನಾನು ಬ್ಯುಸಿ ಆಗಿದ್ದೀನಿ. ಏನಿಲ್ಲೊಂದು ತಿಂಗಳಿಗೆ ಒಂದು 5-6-8 ದಿವಸ 10 ದಿವಸ ಕೆಲಸ ಇದ್ದಿದೆ. ಸೊ ಮೊನ್ನೆ ಲಾಸ್ಟ್ ಡಿಸೆಂಬರ್ ತುಂಬ ಚೆನ್ನಾಗಿ ವರ್ಕ್ ಇತ್ತು, ಈ ಥರ ಇದ್ದಿದೆ. ಬಟ್ ನಮ್ದೇನೋ ಪ್ರಾಬ್ಲಮ್ ಅದೇ, ಸೆಕ್ಯೂರ್ ವರ್ಕ್ ಅಲ್ಲ ನಮ್ದು. ಪರ್ ಮಂತ್ಗೆ ಎಂಡಿಗೆ ನಿಮ್ಗೆ ಸ್ಯಾಲರಿ ಬಂದು ಬೀಳುತ್ತೆ, ಆ ಥರ ವರ್ಕ್ ಅಲ್ಲ. ಸೊ ಎಷ್ಟು ಹಂಗೆ ಓಡುತ್ತೆ, ನಾವು ಓಡಿಸ್ಕೊಳ್ತಾ ಇರಬೇಕು. ಅಂದರೆ ಅದನ್ನು ಶಾರ್ಪ್ ಮಾಡ್ತಾ ಇಂಡಸ್ಟ್ರಿಗೆ ನಾನು ಬೇಕು ಅನ್ನೋದನ್ನು ನಾನು ಅಲ್ಲಲ್ಲಿ ಮಾಡ್ತಾ ಬರ್ಬೇಕು ನಾನು, ಆ ಥರ. ಕೊರೋನಾ ಬಂದಾಗ ತುಂಬ ಪ್ರಾಬ್ಲಮ್ ಆಗಿಬಿಡ್ತು. ಯಾಕಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೊನೆ ಆಗಿಬಿಡ್ತು, ಸರ್ವೈವಲ್ ಇಸ್ ಫಸ್ಟ್ ಆಗಿಬಿಡ್ತು. ಸೊ ಆವಾಗಿನ 3 ವರ್ಷ ಎಲ್ರಿಗೂ ಚಿಂತೆ ಆಗಿಬಿಡ್ತು.
ನಮ್ಮ ಫೀಲ್ಡ್ ಏನು, ನಾವು ಏನ್ ಮಾಡ್ತೀವಿ, ಇಲ್ಲಿಂದ ಬೇರೆ ಶಿಫ್ಟ್ ಮಾಡೋಣವಾ ಬೇಡವಾ, ಜಾಬ್ ಬೇರೆ ಇದೆ ಒಂದು ಹೋಟ್ಲ್ ಫೀಲ್ಡ್ ಅಥವಾ ಯಾವುದೋ ಒಂದು ಖಾಲಿಡೋಣವಾ ಬೇಡವಾ ಅಂತ ಹೇಳ್ಬಿಟ್ಟು ದ್ವಂದ್ವಗಳು ಶುರು ಆಯ್ತು. ಅದನ್ನ ಬಿಟ್ರೆ ಆ 3 ವರ್ಷ ಬಿಟ್ರೆ ಇನ್ನು 7 ವರ್ಷ ಅದು ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿತ್ತು. ಸರ್ ಈಗ ನೀವು ಇಬ್ಬರ ಕಾಂಬಿನೇಷನ್ ನೋಡ್ತಿದ್ರೆ ಆ್ಯಂಡ್ ನಾನು ಹಿಂದೆ ಒಂದಷ್ಟು ಸಿನಿಮಾಗಳು ನಿಮ್ಮದೇ ಕಾಂಬಿನೇಷನಲ್ಲಿ ಇಂಟರ್ವ್ಯೂ ಮಾಡಿದಾಗ ನನಗೆ ಅನಿಸ್ತಿರೋದು ಏನು ಅಂತಂದರೆ, ನೀವು ಒಂದಷ್ಟು ಪಾತ್ರಗಳನ್ನ ಮಾಡಿರ್ಬೋದು, ಬಟ್ ಕೆಲವೊಂದು ನೇಟಿವಿಟಿ ವಿಲನ್ ಖಳನಾಯಕ ಅಂತ ಬಂದಾಗ ನಿಮ್ಮನ್ನೇ ಜಾಸ್ತಿ ನೋಡ್ತೀನಿ ಆ್ಯಂಡ್ ಬೇರೆಯವರು ಕೂಡ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಸರ್ ಈ ನೇಟಿವಿಟಿ ಕತೆ ಸ್ವಲ್ಪ ಈ ವಿಲೇಜ್ ಬ್ಯಾಕ್ಗ್ರೌಂಡ್ ಅಂತ ಅಂದಾಗ ಮ್ಯೂಸಿಕಲ್ಲಿ ಶಶಾಂಕ್ ಶೇಷಗಿರಿ ಅಂತ ಇದ್ದೇ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದ್ರೆ ಗೌಳಿ ಆಗಿರ್ಬೋದು, ಅದು ಸ್ವಲ್ಪ ಈ ಬ್ಯಾಕ್ ಡ್ರಾಪ್, ಆಮೇಲೆ ವಿಲನ್ ಇದೇ ಥರ ಇತ್ತು. ಆ್ಯಂಡ್ ಇವಾಗ ಕರಿಕಾಡದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಹೆಂಗೆ ವರ್ಕ್ ಆಗ್ತಾ ಇದೆ ಸರ್ ಮತ್ತೆ ಕಾಂಬಿನೇಷನ್ ಮತ್ತೆ ಆ ಮೂಡ್ ಬರೋದು? ನನಗೆ ಇವರ ಪಾತ್ರ ಅಂದ್ರೆ ಪರಕಾಯ ಪ್ರವೇಶ ಅಂತಿರುತ್ತಲ್ಲ, ಪ್ರತಿಯೊಂದು ಪಾತ್ರದಲ್ಲೂ ವಿಭಿನ್ನ ಪರ್ಸನ್ ನಾನು ನೋಡ್ತೀನಿ. ಅಂದ್ರೆ ಇವರು ಯಶ್ ಶೆಟ್ಟಿ ಅವರು ಆಗಿರ್ಬಹುದು, ಬಟ್ ಆ ಪಾತ್ರ ಬಂದಾಗ ಅದಕ್ಕೆ ಅವರು ಪರಕಾಯ ಮಾಡ್ತಾರಲ್ಲ, ಅದರ ಲೆವೆಲ್ ನಮ್ಗೆ ಒಂದು ಸಪೋರ್ಟ್ ಸಿಸ್ಟಮ್ ತರ. ಅಂದ್ರೆ ನಮ್ಗೆ ಇವಾಗ ಡೈರೆಕ್ಟರ್ ಇವಾಗ ಕರಿಕಾಡನೆ ತಗೊಂಡ್ರೆ ಗಿಲ್ಲಿ ವೆಂಕಟೇಶ್ ಅವರು ಅವರ ಒಂದು ಪಾತ್ರನ ಒಂದು ಮಾಡಿದ್ದಾರೆ ಗೊತ್ತಾ, ಅವ್ರ ಅದನ್ನ ಎಳೆದಿದಾರಲ್ಲ ಡೈರೆಕ್ಟರ್ ಗಿಲ್ಲಿ ವೆಂಕಟೇಶ್ ಅವರು. ಈ ಇವ್ರ ಪಾತ್ರನ ಹೆಣ್ದಿರೋದು ಯಾವ ಮಟ್ಟಕ್ಕೆ ಅಂತಂದ್ರೆ ಇವ್ರಿಗೇನೆ ಆ ಪಾತ್ರ ಮಾಡಿರೋದು ಅಂತ ಅನ್ಸತ್ತೆ. ಅಂದ್ರೆ ಅವರ ಒಂದೊಂದು ಆಟಿಟ್ಯೂಡ್ ಆ ಪಾತ್ರಕ್ಕೆ ಇರುತ್ತಲ್ಲ, ಅದು ವೆಸ್ಟರ್ನ್ ಒಂದು ಪಾತ್ರ ಆಗಿರ್ಬೋದು. ಅಂದ್ರೆ ಕರೆಂಟ್ ಸಿಚುಯೇಷನ್, ನಮ್ಮ ಈ ಟ್ರೆಂಡ್ ಸಿಟಿ ಹುಡುಗ ಆಗಿರ್ಬೋದು ಒಬ್ಬ ವಿಲನ್ ಅವರು, ಅಥವಾ ಒಂದು ಹಳ್ಳಿಲಿರುವಂತಹ ಒಬ್ರು ಒಂದು ಮನೆತನದ ಒಬ್ಬ ಖಡಕ್ ವಿಲನ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಪಾತ್ರದಲ್ಲೂ ಸೈ ಅನ್ಸ್ಕೊಳ್ತಾರೆ. ಎಸ್ಪೆಷಲಿ ನನಗೆ ಇದು ಸಿಚುಯೇಷನ್ ಅಲ್ಲಿ ಅದೊಂದು ನಮ್ಮ ಐಟಮ್ ಸಾಂಗ್ ಬಿಫೋರ್ ಒಂದು ಸಿಚುಯೇಷನ್ ಬರುತ್ತೆ. ಅವಾಗ ತಂದೆ ಮಗನ ಒಂದು ವಾಗ್ವಿವಾದ ಹೆಂಗಿರುತ್ತೆ, ಸಖತ್ ಖಡಕ್ ಆಗಿರುತ್ತೆ. ಇವ್ರು ಹೇಳೋ ಮಾತು ಅಂದ್ರೆ ಒಂದು ಎಕೋ, ಒಂದು ಇಡೀ ಥಿಯೇಟರ್ ಸರೌಂಡ್ ಹೊಡೆದಂಗೆ. ಅದೆಲ್ಲ ನಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವ್ರು BGM ಸಪರೇಟ್ ಆಗಿ ಮಾಡ್ಬೇಕು ಅಂತ. ಇದಕ್ಕೆ ಹೆಂಗ್ ಮಾಡಿದ್ವಿ ಅಂದ್ರೆ, ಇವಾಗ ಇವ್ರಿಗೆ ಸಪರೇಟ್ ಆಗಿ BGM, ಹೀರೋಗೆ ಸಪರೇಟ್ ಆಗಿ BGM, ಇನ್ನೊಬ್ಬ ಸೆಕೆಂಡರಿ ವಿಲನ್ಗೆ ಸಪರೇಟ್ ಆಗಿ BGM. ಆ ತರ ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇತ್ತು. ಅದಕ್ಕೆ ತುಂಬಾ ವಿಜೃಂಭಣೆಯಾಗಿ ಬಂದಿದೆ. ಇವ್ರ ಜೊತೆ ನಾನು ವರ್ಕ್ ಮಾಡೋದು ಅಂದ್ರೆ ಒಂದ್ ನನ್ ಖುಷಿನೇ. ಮಧ್ಯದಲ್ಲಿ ಕದಿಮಾ ಅಂತ ಸಿನಿಮಾ ಕೂಡ ಮಾಡಿದ್ದೆ, ಅದ್ರಲ್ಲೂ ಕೂಡ ಇವ್ರಿಗೆ ಆಕ್ಟ್ ಮಾಡಿದೀವಿ. ಹೌದೌದು, ಸರ್ ನೀವು ಆಕ್ಟು ಅದ್ರಲ್ಲಿ ಆಕ್ಟ್ ಮಾಡಿದ್ದೆ. ಅಂದ್ರೆ ಅದು ನಾನೇ ಮ್ಯೂಸಿಕ್ ಮಾಡಿದ್ದೆ ಅಂತ ಅದು ಎಸ್ ಅಂದೆ. ಅಂದ್ರೆ ಅಷ್ಟು ನನಗಂದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅನ್ನೋದಕ್ಕಿಂತ ಅದು ಇಟ್ ಇಸ್ ನಾಟ್ ಅ ಕಪ್ ಆಫ್ ಮೈ, ಐ ಮೀನ್ ಇಟ್ ಇಸ್ ನಾಟ್ ಮೈ ಟೀ. ಅದು ನಾನು ಅದು ಜಾಸ್ತಿ ಅದಕ್ಕೆಲ್ಲ ಕೈ ಹಾಕಕ್ ಹೋಗಲ್ಲ, ಬಂದ್ರೆ ಮಾಡ್ತೀನಿ ಖಂಡಿತ ಅಂತ ಆತರ. ಬಟ್ ಆಬ್ವಿಯಸ್ಲಿ ಇವ್ರ ಜೊತೆ ವರ್ಕ್ ಮಾಡ್ಬೇಕು ಅಂದ್ರೆ ಸಖತ್ ಮಜಾ ಇರುತ್ತೆ. ಗೌಳಿಯಲ್ಲಿ ಕೂಡ ಅಷ್ಟೇ, ಇವ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ಗೆ ಕೊಟ್ಟಂತ ಮ್ಯೂಸಿಕ್ ಆಗಿರ್ಬೋದು, ತುಂಬಾನೇ ಅದ್ಭುತವಾಗಿತ್ತು. ಇವತ್ತು ನಮ್ಮ ಗಿಲ್ಲಿ ವೆಂಕಟೇಶ್ ಅವ್ರ ಜೊತೆ ಮಾತಾಡ್ತಿದ್ದೆ, ಯಾಕಂದ್ರೆ ನನ್ನ ಪೋರ್ಷನ್ಗೆ ಎಲ್ಲ ಯಾರು ಮ್ಯೂಸಿಕ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಸೊ ಇಂಟ್ರೊಡಕ್ಷನ್ ಬಗ್ಗೆ ಅವ್ರು ಹೇಳ್ತಿದ್ರು, ಮಾಡರ್ನ್ ಕ್ಯಾರೆಕ್ಟರ್ ಏನಿದೆ ಅದರ ಇಂಟ್ರೊಡಕ್ಷನ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ತಿದ್ರು, ಹೆಂಗ್ ಓಡ್ತಿದಾರೆ ಅಂತಂದ್ರೆ ಇಲ್ಲ ತುಂಬಾ ಅನ್ಸ್ಬಿಡುತ್ತೆ. ಅಂದ್ರೆ ಇವ್ರ ಆಕ್ಟಿಂಗ್ ಹಂಗಿದೆ. ಇದು ನಾನು ಹೇಳಿದ್ನಲ್ಲ, ನಮ್ಗೆ ಇವಾಗ ಡೈರೆಕ್ಟರ್ ಹೆಣ್ದಿರುವಂತಹ ಪಾತ್ರ ಏನಿದೆ ಅದಕ್ಕೆ ಇವ್ರ ಯಾವುದೇ ಸಿನಿಮಾ, ಯಾವುದೇ ಒಂದು ಪಾತ್ರ ಆಗಿರ್ಲಿ, ಅದ್ 100 ಪಟ್ಟು ಕೊಟ್ಟಿರ್ತಾರೆ. ಇವಾಗ ನನಗೆ ಈ ಸಿನಿಮಾ ಸಿಗೋದಿಕ್ಕೆ ನನ್ನ ಡೈರೆಕ್ಟರ್ ನನಗೊಂದು ಅವಕಾಶ ಅನ್ನೋದೊಂದು ಕೊಡೋದಿಕ್ಕೆ ಕಾರಣನೇ ಗೌಳಿ ಸಿನಿಮಾ. ಅದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿನೇ ಇದು ನನ್ನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಬಂದಿದ್ದು. ಬಹಳ ಅಂದ್ರೆ ಶುರುವಿಂದನೂ ಅಷ್ಟೇನೆ, ಅದು ಹೋಗ್ತಾ ಹೋಗ್ತಾ ಒಂದು ಕುಟುಂಬ ಆಗೋಯ್ತು. ನಿಜ. ಒಂದು ಅಂದ್ರೆ ವರ್ಕ್ ಮಾಡಕ್ ಬಹಳ ಮಜಾ ಇತ್ತು. ನಾವು ಆಲ್ಮೋಸ್ಟ್ ಒಂದು 20-25 ಡೇಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮುಗ್ದೋಗಿತ್ತು ಆಕ್ಚುಲಿ. ಮತ್ತೆ ಕರೆಕ್ಷನ್ಸ್ ಅದು ಇದು ಎಲ್ಲ ಆಗಿ ಒಂದು ಸ್ವಲ್ಪ ಟೈಮ್ ತಗೋತು ಅಷ್ಟೇನೆ, ಬಟ್ ಅದ್ಭುತವಾಗಿ ಬಂದಿದೆ. ಸರ್ ಈಗ ಖಳನಾಯಕ ಅಂತ ಬಂದಾಗ ಖಳನಾಯಕ ಅಂತ ಒಂದಿರುತ್ತೆ, ಬಟ್ ಪಾತ್ರಗಳು ಹೆಂಗಾಗುತ್ತೆ ಅಂತಂದ್ರೆ ಸ್ಲ್ಯಾಂಗ್ಗಳು ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಪಾತ್ರಕ್ಕೂ ಒಂದೊಂದು ಸ್ಲ್ಯಾಂಗ್ ಇರುತ್ತೆ, ಒಂದೊಂದು ಪಾತ್ರಕ್ಕೆ ಅದರದೇ ಆದಂಥ ಒಂದು ಸ್ಟೈಲ್ ಇರುತ್ತೆ, ಲುಕ್ ವೈಸ್ ಇರುತ್ತೆ. ಸೊ ಇದರಲ್ಲಿ ಅಂತ ಬಂದಾಗ ಪಕ್ಕ ಒಂದು ಹಳ್ಳಿ ಸೊಗಡಿನ ಪಾತ್ರ, ಅದರಲ್ಲಿ 80s ನಡೆಯುವಂಥ ಕತೆ, ಆ ಸ್ಲ್ಯಾಂಗ್ಗಳನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದಾಗ ಯಾವ ರೀತಿಯಾಗಿ ಸರ್ ನಾವು ಒಂದು ಏನ್ ಮಾಡ್ತೀವಿ, ನಾವು ಆನ್ ಸೆಟ್ಗೆ ಹೋದಾಗ ಅಲ್ಲಿದ್ ಏನು ನೇಟಿವಿಟಿ ಇದೆ, ಅಲ್ಲಿ ಏನ್ ಮಾತಾಡ್ತಾರೆ ಸ್ವಲ್ಪ ನಾವು ಗ್ರಹಿಸ್ತೀವಿ. ಅದನ್ನ ಗ್ರಹಿಸ್ಬಿಟ್ಟು ಏನ್ ಮಾಡ್ತೀವಿ, ಆನ್ ಸೆಟ್ ನಾವು ಆಕ್ಟ್ ಮಾಡ್ಬೇಕಾದ್ರೆ ನಾವು 100% ಕೊಟ್ಟು ಮಾಡಕ್ ಆಗಲ್ಲ, ಯಾಕಂದ್ರೆ ನಾವು ಅದನ್ನ ಎವ್ರಿ ಡೇ ಮಾತಾಡೋರಲ್ಲ ನಾವು ಅದನ್ನ, ಸರಿನಾ? ಸೊ ಅಲ್ಲಿ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗುತ್ತೆ, ಬಟ್ ನಾವು ಅದನ್ನ ಡಬ್ಬಿಂಗ್ ಅಲ್ಲಿ ಕರೆಕ್ಷನ್ ಮಾಡ್ಕೋತೀವಿ. ಡಬ್ಬಿಂಗ್ ಅಲ್ಲಿ ನಮ್ಗೆ ಅದಕ್ಕೆ ಅಂತಾನೆ ಟೈಮ್ ಇರುತ್ತೆ. ಆ ಸ್ಲ್ಯಾಂಗ್, ಈ ಅಕ್ಷರ ಹೆಂಗ್ ಬರಬೇಕು, ಇದು ಹೆಂಗ್ ಬರಬೇಕು, ಇದ್ರ ಏನು ಸ್ಲ್ಯಾಂಗ್ ಅಲ್ಲಿ ಯಾವ ತರ ಮಾತಾಡಬೇಕು, ಡೈರೆಕ್ಟ್ರು ಇರ್ತಾರೆ, ಸೊ ನಾವು ಇರ್ತೀವಿ. ಅಲ್ಲೊಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಶೂಟಲ್ಲಿ ಏನು ಮಿಸ್ಟೇಕ್ ಆಗಿದೆ ಅದನ್ನ ಇಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡ್ ಬರ್ತೀವಿ. ಅಲ್ಲೇ ಮಾಡೋಕ್ಕಾಗತ್ತೆ ಅದು ನಾನು ಹೇಳಲ್ಲ, ಯಾಕಂದ್ರೆ ತಪ್ಪಾಗತ್ತೆ. ಅಷ್ಟು
ಏನು ಸಂಪೂರ್ಣವಾಗಿ ಯಾರಿಗೂ ಮಾಡಕ್ ಆಗಲ್ಲ, ಅದು ಆ ಭಾಷೆ ಗೊತ್ತಿದ್ರೆ. ಈಗ ನಮ್ ಕಡೆ ಬಂದ್ರೆ ತುಳು ಮತ್ತೆ ಕನ್ನಡ ಮಿಕ್ಸ್ ಮಾಡ್ಬಿಟ್ಟು ಆರಾಮಾಗಿ ಮಾತಾಡ್ಬಿಡ್ತೀನಿ, ಯಾಕಂದ್ರೆ ನಾನು ಅಲ್ಲೇ ಅವನು ನಾನು. ಈಗ ಉತ್ತರ ಕರ್ನಾಟಕನ ಮಾತಾಡ್ಬೇಕಂದ್ರೆ ಎಲ್ಲೋ ಒಂದ್ ಚಿಕ್ಕ ತಪ್ಪುತ್ತೆ, ಅದನ್ನ ಡಬ್ಬಿಂಗ್ ಅಲ್ಲಿ ಸರಿ ಮಾಡ್ಕೋಬಹುದು. ಸರ್ ಸಿನಿಮಾ ಬಗ್ಗೆ ಒಂದಷ್ಟೆಲ್ಲ ಮಾತಾಡಿದ್ವಿ, ಈಗ ನಿಮ್ಗೊಂದು ಚಿಕ್ಕ ಟಾಸ್ಕ್ ಕೊಡೋಣ ಅಂತ ಸರ್. ಯಾಕಂದ್ರೆ ಲಾಸ್ಟ್ ಟೈಮಲ್ಲಿ ಒಂದಷ್ಟು ಚೆನ್ನಾಗಿ ಆಗಿತ್ತು, ಸಾಂಗ್ ಎಲ್ಲ ಹಾಡ್ಸಿದ್ದು. ನನಗೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಸಿಂಗರ್ ಕೂತ್ಕೊಂಡ್ಬಿಟ್ರೆ ಅವ್ರ ಕೈಲಿ ಹಾಡ್ಸೋವರೆಗೂ ನನಗೆ ಸಮಾಧಾನ ಆಗಲ್ಲ ಅಂತ ಅಲ್ವಾ ಸರ್. ಈಗ ಏನಾದರೂ ಒಂದು ಟಾಸ್ಕ್ ಕೊಡೋಣ ಸರ್ ಹಾಡ್ಸೋಕ್ಕೆ. ಈಗ ಲಾಸ್ಟ್ ಟೈಮ್ ಒಂದಷ್ಟೆಲ್ಲ ಹಾಡ್ಸಿದಾಗ ಇನ್ನು ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕಲ್ಲ ಅಂತ. ಈಗ ಒಬ್ಬ ನಾರ್ಮಲ್ ಸಿನಿಮಾ ಥರ ಸರ್, ಒಂದು ಇಂಟ್ರಡಕ್ಷನಿಂದ ಹಿಡಿದು ಕೊನೆಯವರು ಏನೇನೆಲ್ಲ ಸಾಂಗ್ಗಳು ಬರುತ್ತೆ ಆ ಥರದ್ದು ಒಂದು ಹಾಡ್ಸೋಣ ಅಂತ. ಸುಮ್ಮನೆ ಒಂದಷ್ಟು ನಿಮಗೆ ಹೇಳ್ತಾ ಹೋಗ್ತೀನಿ, ಇದ್ರ ಮೇಲೆ ಯಾವ ಸಾಂಗ್ ಚೆನ್ನಾಗಿ ಅನ್ಸುತ್ತೆ ಅದನ್ನು ನೀವು ಹಾಡ್ತಾ ಹೋಗಿ. ಈಗ ಫಾರ್ ಎಕ್ಸಾಂಪಲ್ ಈ ಕಾಲೇಜ್ ಡೇಸ್ ಎಲ್ಲ ಮುಗ್ದೋಗಿರುತ್ತೆ ಸರ್, ಚೆನ್ನಾಗೆಲ್ಲ ಆಗೋಗಿರುತ್ತೆ. ನೆಕ್ಸ್ಟ್ ಒಂದು ಕೆಲ್ಸಕ್ಕೆ ಹೋಗಬೇಕು, ಸೊ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಒಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಇಂಟ್ರಡಕ್ಷನ್ ಸಾಂಗ್ ಥರ ಒಂದು ಹೀರೋಗೆ ಓಕೆ, ಯಾವುದು ಸಾಂಗ್ ಸೂಟ್ ಆಗುತ್ತೆ ಅನ್ನೋದನ್ನ ಹಾಡಬೇಕು. ಯಾರ್ದಾರ ಸಾಂಗ್ ಹಾಡ್ಬೋದು ನೀವು. ಅದು ಟಕ್ಕಂತ ಜ್ಞಾಪಕ ಆಗೋಗುತ್ತೆ. ಯಾಕೆಂದ್ರೆ ನಾನು ಶೋಸ್ಗಳಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಆಡ್ತಿದ್ದೆ. ನಾನಂದ್ರೆ ನನ್ನ ಒಂದು ಲಿಸ್ಟ್ ಆಫ್ ಸಾಂಗ್ಸ್ ಬರೋದಕ್ಕೂ ಮುಂಚೆ ಆಕಾಶ ಇಷ್ಟೇ ಹಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಣ ಈ ಪ್ರೀತಿ ಬೇಕಿಲ್ಲ ರಸೀತಿ, ಮುಗಿಲನ್ನೇ ಮುದ್ದಾಡಿ ರೆಕ್ಕೆ ಬಿಚ್ಚಿ ಹಾರೋ ನಾವೇ ಗಾಳಿ ಪಟ. ಎಸ್, ಸೂಪರ್ ಸರ್. ಇವಾಗ ಓಕೆ, ಇಂಟ್ರಡಕ್ಷನ್ ಸಾಂಗ್ ಆಯಿತು, ನೆಕ್ಸ್ಟ್ ಕೆಲಸ ಎಲ್ಲ ಸಿಕ್ಕಿರುತ್ತೆ ಸರ್ ಹುಡುಗಂಗೆ. ಸಿಕ್ಕಾದ್ಮೇಲೆ ಅಲ್ಲೊಂದು ಯಾವುದೋ ಒಂದು ಹುಡುಗಿ ನೋಡ್ತಾನೆ ಸರ್, ಇಂಪ್ರೆಸ್ ಆಗುತ್ತೆ. ಸೊ ಆ ಇಂಪ್ರೆಸ್ ಆದಾಗ ಫಸ್ಟ್ ಅವ್ನ ಮನಸ್ಸಲ್ಲಿ ಒಂದು ಫೀಲಿಂಗ್ ಬರುತ್ತೆ ಸರ್, ಅವಾಗ ಒಂದು ಸಾಂಗ್ ಬರಬೇಕು ಸರ್. ಅದು ನಮ್ಮ ಸಿನಿಮಾದೇ ಹಾಡ್ತೀನಿ. ಅತಿಶಯ್ ಜೈನ್ ಮ್ಯೂಸಿಕ್ ಮಾಡಿರೋದು, ಬಹಳ ಅದ್ಭುತವಾಗಿದೆ ಹಾಡು. ನಮ್ಮ ಡೈರೆಕ್ಟರ್ನೇ ಗಿಲಿ ವೆಂಕಟೇಶ್ವರೇ ಬರೆದಿರುವಂತಹ ಹಾಡಿದು. ಓ ನನ್ನ ನಲ್ಲೆ ಕಬ್ಬಿನ ಜಲ್ಲೆ ಕೊಂದೆ ಬಿಟ್ಯಲ್ಲೇ ಕಣ್ಸನ್ನೇಲೆ. ವಾಹ್, ಟಕ್ಕಂತ ಜ್ಞಾಪಕ ಆಗತ್ತೆ. ಸೂಪರ್. ಇವಾಗ ಹುಡುಗಿ ನೋಡಿದಾಗ ಫಸ್ಟ್ ಸೈಟಲ್ಲಿ ಆ ಸಾಂಗ್ ಬಂತು, ಹುಡುಗಿನೂ ಒಪ್ಕೊಂಡ್ಲು. ಇವಾಗ ಹುಡುಗ ಹುಡುಗಿ ಇಬ್ರು ಡ್ಯೂಯೆಟ್ ಸಾಂಗ್ ಆಡ್ಬೇಕು ಸರ್. ರಕ್ಮಿ ರಕ್ಮಿ ಅಂತ ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು, ನೀನೇ ಹೇಳು. ಸೂಪರ್. ಸೂಪರ್. ಓಕೆ ಸರ್, ಆಸ್ ಯೂಶುವಲ್ ಲವ್ ಆಯ್ತು, ಅದಾಯ್ತು, ಆಮೇಲೆ ಏನೋ ಮನೇಲಿ ಗೊತ್ತಾಗಿ ಹುಡುಗಿ ಇನ್ನೊಂದು ಇಷ್ಟ ಬ್ರೇಕಪ್ ಆಗೋಯ್ತು ಸರ್. ಫೀಲಿಂಗ್ ಇರುತ್ತೆ ಸರ್ ಹುಡುಗಂಗೆ. ನೀವು ಇದಾಡ್ಬೇಕು, ಪ್ರೀತಿ ಪ್ರೀತಿ ಪ್ಲೀಸ್. ಪ್ರೀತಿ ಪ್ರೀತಿ ನಿನ್ನ ಪ್ರೀತಿ ಪ್ರೀತಿ ನಿನ್ನ ಆಟ ಸಾಕು ನಿಲ್ಲಿಸು, ಒಂದೇ 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 ಮಾತಿನಲ್ಲಿ ನಿನ್ನ ಆಸೆ ತಿಳಿಸು, ನನ್ನ ಪ್ರಶ್ನೆಗೆ ಉತ್ತರಿಸು, ನಿನ್ನ ಹೃದಯವ ನೀ ಅರಸು. ವಾ ಸರ್ ಬ್ರೇಕಪ್ ಆಯ್ತು ಸರ್, ಅಲ್ಲಿಗೆ ಫ್ರೆಂಡ್ಸ್ ಗಿನ್ಸ್ ಎಲ್ಲ ಬಂದು ಪಾರ್ಟಿ ಗೀಟಿ ಎಲ್ಲ ಮಾಡಿಸ್ಬಿಡ್ತಾರೆ ಸರ್. ಆಮೇಲೆ ಏನು ಬೇಡ ಸದ್ಯಕ್ಕೆ, ಫೋಕಸ್ ಟುವರ್ಡ್ಸ್ ನನ್ನ ಕೆಲಸ ಮೇಲೆ ಫೋಕಸ್ ಮಾಡಬೇಕು. ಇವಾಗ ಅದಕ್ಕೂ ನನಗೊಂದು ಮೋಟಿವೇಶನ್ ಆಗಬೇಕು. ನೀನಿರದೆ ತಂಗಾಳಿಯು ಮುಂಗುರುಳನು ನೇವರಿಸಿದೆ, ಬದಲಾಯಿತೀಗ ನನ್ನ ಲೋಕ ನಿನ್ನ ಗುಂಗಿಲ್ಲದೆ, ಹಗುರಾಯಿತೀಗ ಒಂಟಿ ಜೀವ ನಿನ್ನ ಹಂಗಿಲ್ಲದೆ, ಪ್ರಣಯ ಗಿಣಯ ಬೊಲವು ಗಿಲವು ಎಲ್ಲ ಮರೆತು ಇರಬಲ್ಲೆ ನಾನೊಬ್ಬನೇ, ವಿರಹ ಗಿರಹ ಸರಸ ಗಿರಸ ಎಲ್ಲ ತೊರೆದು ಇರಬಲ್ಲೆ ನಾನೊಬ್ಬನೇ. ಸಾಕರ್, ಹ್ಯಾಪಿ ಎಂಡಿಂಗ್ ಕೊಟ್ಬಿಡೋಣ. ಸೂಪರ್ ಸರ್ ಫೋಕಸ್ಡ್ ಆಯ್ತು, ಚೆನ್ನಾಗಾಯ್ತು, ಮತ್ತೆ ಹುಡುಗಿ ವಾಪಸ್ ಬರ್ತಾಳೆ, ಇಬ್ರು ಮದುವೆ ಆಗ್ತಾರೆ ಸರ್. ಹ್ಯಾಪಿ ಎಂಡಿಂಗ್. ಹ್ಯಾಪಿ ಎಂಡಿಂಗ್ ಇದೆ ಕಷ್ಟ. ಇದಿಲ್ಲ ಹಬ್ಬ ಹಬ್ಬ. ಹ್ಯಾಪಿ ಎಂಡಿಂಗ್, ಎಲ್ಲರೂ ಸೇರ್ಕೊಂಡಿರ್ತಾರೆ, ಅವತ್ತು ಹ್ಯಾಪಿ ಎಂಡಿಂಗ್. ಮತ್ತೇನು, ನಮ್ಮ ಸಂಸಾರ ಆನಂದ ಸಾಗರ ಅಷ್ಟೇ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನನಗಾಧಾರ, ಆ ದೈವ ತಂದ ಬುಲವಿಂದ ಬಾಳೆ ಬಂಗಾರ. ಇದಕ್ಕೆ ಕರೆಕ್ಟ್ ಆನ್ ಸ್ಪಾಟ್ ಹೇಳ್ತಿದ್ದಂಗೆ ಟಕ್ 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 ಅಂತ ಹೇಳಿದ್ರೆ ಸಿಕ್ಕದ್ ಖುಷಿ ಆಯ್ತು.
ವಿಲಾನ್ಸಿಗೆಲ್ಲ ಇವರೊಂದು ಕೆಲವು ಹಮ್ಮಿಂಗ್ ವಾಯ್ಸ್ ಕೊಡ್ತಾರೆ. ನಾನು ಗೌಳಿಯಲ್ಲಿ ನೋಡಿದ್, ನಾನು ಗೌಳಿ ಕಿಟ್ಟಿ ಸರ್ದು ಒಂದು ಫಸ್ಟ್ ಲುಕ್ ಬಿಡ್ಬೇಕಾದ್ರೆ ಒಂದು ಮ್ಯೂಸಿಕ್ ಮಾಡಿದ್ರು ಇವರು, ಸಾಕಾಗಿತ್ತು. ಸಾಕ ಸರ್, ಸೂಪರ್. ಅವಾಗೊಂದು ಚಾಲೆಂಜು, ಸೊ ಇವಾಗ ಒಂದು, ಬಟ್ ನನಗೇನು ಚಾಲೆಂಜ್ ಅಂತ ಅನಿಸ್ತಿಲ್ಲ, ಹೇಳ್ತಿದಂಗೆ ಫಟಾಫಟ ಅಂತ ಬಂದ್ಬಿಡ್ತು. ಮಾಡ್ದಂಗೆ ಆಯ್ತು ಚಾಲೆಂಜ್ ಅಂತ ಇದ್ರೆ. ಏನು ಹಳೆ ಓಕೆ ಓಕೆ ಇದ ಓಕೆ ಹೇಳ್ತಾ ಇದಾರೆ ಇವೆಲ್ಲ ಇನ್ನೇನು ಬಂದ್ಬಿಡ್ತಾರ ಅಂತ. ಓಕೆ ಸರ್, ಇಷ್ಟೊಂದು ಏನೊಂದು ಟಾಸ್ಕ್ಗಳು ಕೊಟ್ಟೆ, ಒಂದೊಂದು ಸೀನ್ ಕೊಟ್ಟೆ, ಲೈಫಲ್ಲಿ ಯಾವ್ದಾರ ಒಂದಾಗಿದ್ಯಾ ಕೊಟ್ಟಿರೋ ಸೀನ್? ಎಲ್ಲ ಅಂದ್ರೆ ಹ್ಯಾಪಿ ಎಂಡಿಂಗ್ ಇನ್ನೂ ಆಗಿಲ್ಲ ಅಷ್ಟೇ, ಮದ್ವೆ ಆಗಿಲ್ಲ. ಅದ್ ಬಿಟ್ಟು ಫಸ್ಟ್ ಇಂದ ಎಲ್ಲ ಲವ್, ಫಸ್ಟ್ ಸೈಟ್, ಸರ್ ಆತರ ಇಲ್ಲ, ಆಗಲ್ಲ ಇಲ್ಲ, ಸರ್, ಅದೆಲ್ಲ ಇಲ್ಲ. ಯಾರಿಗೆ ಆಗಲ್ಲ, ಎಲ್ರಿಗೂ ಆಗಿರುತ್ತೆ. ನಾವು ಆ ಆಟಕ್ಕೆ ಹೋಗಲ್ಲ. ಬೇಡವೇ ಬೇಡ ಅಂತ. ಈಗ ಸರ್, ತುಂಬಾ ಖುಷಿಯಾಗಿದ್ದೀನಿ ಅಂತ ಅಂದಾಗ ನಿಮ್ಗೆ ಗೊತ್ತಿಲ್ಲದೆ ಸುಮ್ಮನೆ ಗುನುಗುವಂತ ಹಾಡು ಯಾವುದು? ಪ್ರೇಮ 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 ಆ ಪ್ರೇಮ 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 ಪ್ರೇಮ. ಇದು ಹರಿಹರನ್ ಸರ್ ಸಾಂಗು. ಎನಿ ಟೈಮ್ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್. ಅದ್ರಲ್ಲಿ ನನಗೆ ಒಂದ್ ಲೈನ್ ಬಹಳ ಇಷ್ಟ ಆಗುತ್ತೆ ಸರ್, ಕುಂಚದ ಕೊನೆಯಲ್ಲಿ. ಸಖತ್ ಲೈನು ನನಗೆ. ಬಣ್ಣದ ನೀರಲ್ಲಿ ಕುಂಚದ ಕೊನೆಯಲ್ಲಿ ಹಳೆಯ ಎದೆಯಲ್ಲಿ ನಿನ್ನನ್ನು ಬಿಡಿಸೋಕೆ ನೋಡಿದೆ, ಮೂಡದೆ ನೀ ಗೋಜು ಮಾಡಿದೆ. ಪ್ರೇಮ ಸಖತ್ ಲೈನು ಅದು. ಅದೇ ನೀ ಗೋಜು ಮಾಡಿದೆ ಅಂದ್ರೆ ಹಠ ಮಾಡಿದೆ, ಅಯ್ಯಯ್ಯೋ. ಮತ್ತೆ ಕುಂಚದ, ಮತ್ತೆ ಅದು ಹಾಳೆಯ ಎದೆಯಲ್ಲಿ, ಕುಂಚದ ಕೊನೆಯಲ್ಲಿ ಬಿಡಿಸಲು ಬರ್ತಾ ಇಲ್ಲ ನೀನು ಇಮ್ಯಾಜಿನೇಷನ್ಗೆ ಅಂತ. ಬಟ್ ಅದ್ರಲ್ಲಿ ಆ ಲೈನ್ಸ್ ಸಿಕ್ಕಾಪಟ್ಟೆ ಇಷ್ಟ, ಇಂಪ್ರೆಸಿವ್ ಅದು. ಮತ್ತೆ ಹಾಡಿರೋ ಶೈಲಿನೂ ಅಷ್ಟೇನೆ. ನನ್ಗೆ ಹರಿಹರನ್ ಸರ್ ಅವರ ಹಾಡೋ ಶೈಲಿ ಬಹಳನೇ ಇಷ್ಟ ಆಗತ್ತೆ. ಸಕ್ಕ ಸರಿಯಾಗಿ ನನಗೆ ಇಷ್ಟ ಆಯ್ತು ಮತ್ತೆ. ಎಸ್, ಈಗ ವಿಲನ್ಗಳು ಅಂತ ಬಂದಾಗ ಆ ವಿಲನ್ಗಳು ಬರ್ತಿದ್ದಂಗೆ ಎಂಟ್ರಿಗೆ ಒಂದು BGM ಕೊಡ್ಬೇಕು ಸರ್. ಹೀರೋ ಅಂತ ಅಂದಾಗ ಒಂದು BGM ಕೊಡಬೇಕು ಸರ್. ಈಗ ಆ ಒಂದು ಪಾತ್ರ ಎಂಟ್ರಿ ನೋಡ್ಕೊಂಡು ನಿಮ್ಗೆಲ್ಲ ಕ್ರಿಯೇಟ್ ಆಗುತ್ತಾ, ಇಲ್ಲ ಹಿಂದೆ ಒಂದು ಮಾಡಿರ್ತೀನಿ ಅದಕ್ಕಿನ್ನ ಏನಾದ್ರು ಸ್ಪೆಷಲ್ ಆಗಿ ಆ್ಯಡ್ ಮಾಡಬೇಕು ಅಂತ ಅನ್ಸುತ್ತಾ? ಇಲ್ಲ, ಪಾತ್ರ ನೋಡ್ತಾ ನೋಡ್ತಾ ನನಗೆ ಅದು ಪ್ರೇರೇಪಣೆ ಆಗೋದು. ಯಾಕೆಂದ್ರೆ ಅವರ ಹಿಂದಿನ ಪಾತ್ರ ಬೇರೆ ಇರುತ್ತೆ, ಅದು ನಮ್ಗೆ ಅಷ್ಟು ಇನ್ ಒಂದ್ ಫೀಲ್ ಕೊಟ್ಟಿರ್ತು ಅಂದ್ರೆ ಇದೇ ಬೇರೆ ಒಂದು ವಿಚಿತ್ರವಾಗಿರುವಂತಹ ವಿಭಿನ್ನವಾಗಿರುವಂತಹ ಪಾತ್ರ ಆಗಿರುತ್ತಲ್ಲ. ಸೊ ಅದಕ್ಕೆ ಸಪರೇಟ್ ಆಗಿ ಥಾಟ್ ಪ್ರೊಸೆಸ್ ಅಲ್ಲಿ ವರ್ಕೌಟ್ ಆಗ್ತಿರುತ್ತೆ. ಅದನ್ನ ನಾವು ಅಲ್ಲಿ ಮಾಡಿದಾಗ, ಅಂದ್ರೆ ಕಂಪೋಸ್ ಮಾಡಿದಾಗ ಅದು ಡೈರೆಕ್ಟರ್ಗೆ ಹೆಂಗೆ ಮೈಂಡ್ಗೆ ಸ್ಟಿಕ್ ಆನ್ ಆಗುತ್ತೆ, ಸ್ಟ್ರೈಕ್ ಆಗುತ್ತೆ ಅನ್ನೋದು ಮ್ಯಾಟ್ರ್ ಅಲ್ಲಿ. ಎಸ್ 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 ಸರ್, ಇವಾಗ ಒಂದು ವಿಲನ್ ಆಗಿ ಅಬ್ಬರಿಸ್ತಾ ಇದ್ದೀನಿ ಅಂತಂದ್ರೆ ನನ್ನ ನಟನೆಯಲ್ಲಿ ಅಬ್ಬರಿಸೋದು ಒಂದು ಕಡೆ ಇದ್ರೆ ಅದರಿಂದ ನಾನು ಜನಗಳಿಗೆ ಅಟ್ರಾಕ್ಟ್ ಮಾಡ್ತೀನಿ. ಆ ನಟನೆ ಇನ್ನ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ನಿಮಗೆ ಬೀಳುವಂತ ಒಂದು BGM ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಸರ್ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಈಗ ನಾವು ಏನಕ್ಕೆ ಅರ್ಚಾಡಿ ಕಿರಿಚಾಡಿದ್ರು ಹಿಂದ್ಗಡೆ ಬರುವಂತ ಮ್ಯೂಸಿಕ್ ನಮ್ಮನ್ನು ಹೈಲೈಟ್ ಮಾಡೋದಲ್ವಾ. ಈಗ ಸೈಲೆನ್ಸ್ ಆಲ್ಸೋ ಒಂದು ಮ್ಯೂಸಿಕ್ ಅಲ್ವಾ. ಕೆಲವೊಂದು ಎಮೋಷನ್ ಅಲ್ಲಿ ನಾವು ಸುಮ್ಮನೆ ಕೂತಿದ್ರು ಅವ್ರು ಕೊಡೋ ಮ್ಯೂಸಿಕ್ಗೆ ಜನಗಳಿಗೆ ಅರ್ಥ ಆಗುತ್ತೆ ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ಹೇಳ್ಬಿಟ್ಟು. ಮುಖನೇ ತೋರಿಸಲ್ಲ ನಾವು ಹಿಂಗೆ ಕೂತಿರ್ತೀವಿ, ಬ್ಯಾಕಿಂದ ಒಂದು ಶಾರ್ಟ್ ಬರ್ತಾನೆ ಇರುತ್ತೆ, ಅಥವಾ ಈ ಕಡೆಯಿಂದ ಶಾರ್ಟ್ ಬರ್ತಿರುತ್ತೆ, ಟಾಪ್ ಆಂಗಲ್ ಬರ್ತಾನೆ ಇರುತ್ತೆ, ಮುಖ ಕಾಣಿಸ್ತಿಲ್ಲ, ಕಣ್ಣು ಕಾಣಿಸ್ತಿಲ್ಲ, ಎಕ್ಸ್ಪ್ರೆಷನ್ ಕಾಣಿಸ್ತಿಲ್ಲ, ಆದ್ರೆ ಇವ್ರಿಗೆ ಮ್ಯೂಸಿಕ್ ಮಾತಾಡ್ತಾ ಇರುತ್ತೆ. ಇವನು ಹ್ಯಾಪಿ ಆಗಿದ್ದಾನ, ಇವನು ದುಃಖದಲ್ಲಿದ್ದಾನ, ಇವನ್ ಜೊತೆ ಏನಾಗ್ತಿದೆ ಅನ್ನೋದನ್ನ ಇವರು ಹೊಡಿತಾರಲ್ವಾ, ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಅವಾಗ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಪವರ್ಫುಲ್ ಮ್ಯೂಸಿಕ್. ನಮ್ಮ ಥಿಯೇಟರ್ ಅಲ್ಲಿ ಆಗಿರ್ಬೋದು, ಫಿಲ್ಮ್ ಅಲ್ಲಿ ಯಾವ್ದ್ರಲ್ಲಿ ಆಗಿರ್ಬೋದು, ಮ್ಯೂಸಿಕ್ ಇರುವಂತ ಶಕ್ತಿ ಬೇರೆ ತರದ್ದು. ಅದು ಏನನ್ನು ಬೇಕಾದ್ರೆ ನಿಮ್ಗೆ ನಾಡಿಸ್ಬಿಡುತ್ತೆ. ಕೆಲವು ಸಾಂಗ್ ನಿಮ್ಗೆ ಮರೆಯಕ್ಕೆ ಆಗಲ್ಲ. ಕೆಲವು ತುಂಬಾ ಜನ ಹುಡುಗರು ಹೇಳ್ತಾರೆ, ನಂಗೆ ಏನೋ ಬ್ರೇಕಪ್ ಆದಾಗ ಒಂದು ಸಾಂಗ್ ಕೇಳಿದೆ, ಆ ಸಾಂಗ್ ಅವತ್ತಿಂದ ನಾನು ಯಾವ ಕೇಳಿದ್ರು ನಂಗೆ ಅದು ಹಾರ್ಟ್ ಇದಾಗ್ಬಿಡುತ್ತೆ ನಂಗೆ. ಅಂತ ಯಾಕೆ? ಆ ಸಂದರ್ಭದಲ್ಲಿ ಆ ಮ್ಯೂಸಿಕ್ ಅವ್ನಿಗೆ ಹಾಂಟ್ ಮಾಡಿರುತ್ತೆ. ಅದಕ್ಕೆ ಅವ್ನು ಎಷ್ಟು ದಿವಸ ಇವಾಗ ನಾನು ಹ್ಯಾಪಿ ಆಗಿದ್ದೀನಿ, ಬಟ್ ಆ ಮ್ಯೂಸಿಕ್ ಕೇಳ್ಬೇಕಾದ್ರೆ ಏನೇನೋ ನೆನಪಾಗುತ್ತೆ. ಅದಕ್ಕೆ ಇರುವಂತ ಶಕ್ತಿ ಅದು. ಮತ್ತೆ ಮ್ಯೂಸಿಕ್ ಅನ್ನೋದಿದೆಯಲ್ಲ ಸರ್, ನಂಗೆ ಹಾಡಕ್ ಬರಲ್ಲ, ನಂಗೆ ಅದ್ರ ಬಗ್ಗೆ ಏನು ಗಂಧಗಾಲಿನ ಗೊತ್ತಿಲ್ಲ, ಬಟ್ ಬ್ಲೆಸ್ಡ್ ಅದ್ರ ಕೆಲಸ ಮಾಡೋರು. ಅದೊಂಥರ ಬೇರೆನೆ, ಅದೊಂದು ಅವ್ರ ನಶೆಯಲ್ಲಿ ಇರ್ತಾರೆ ಅವ್ರು. ಇವ್ರು ಕೇಳ್ಬೇಕಾದ್ರೆ, ನನ್ನ ಫ್ರೆಂಡ್ ಒಬ್ಬ ವಿಕ್ರಮ್ ಅಂತ ಇದ್ದಾರೆ, ಅವ್ರು ಕೂಡ ಮ್ಯೂಸಿಕ್ ಡೈರೆಕ್ಟ್ರು. ಸುಮ್ನೆ ಇದ್ದಾಗ ಇವ್ರು ಒಳಗಡೆಯಿಂದ ಏನು ಮ್ಯೂಸಿಕ್ ಬರ್ತಾನೆ ಇರುತ್ತೆ, ಇವ್ರು ಟ್ಯೂನ್ ರೆಡಿ ಮಾಡ್ತಾನೆ ಇರ್ತಾರೆ. ಈ ಮೂವಿಗಂತಲ್ಲ, ಇವ್ರಿಗೋಸ್ಕರ ಮಾಡ್ತಾ ಇರ್ತಾರೆ. ಅದು ಎಲ್ಲೋ ಒಂದ್ ಕಡೆ ಸೆಟ್ ಆಗುತ್ತೆ. ಹೌದು. ಅಂದ್ರೆ ಇವಾಗ ಬ್ರೋ ಹೇಳ್ದಂಗೆ ಅದ್ರ ಆ ಮಜಾ ಇರುತ್ತಲ್ಲ ನಮ್ಗೆ. ಇವಾಗ ಇವ್ರ ಆಕ್ಟಿಂಗ್ ಅಲ್ಲಿ ಇವ್ರಿಗೆ ಎಷ್ಟು ಆ ಒಂದು ಜೋಶು, ಒಂದು ಫೋರ್ಸ್ ಕೊಡುತ್ತೆ.
ನಮಗ್ 3 ಹೊತ್ತು ನೀವು ಇವಾಗ ಕೆಲವು ಟೈಮ್ ರಾತ್ರಿಗೆಲ್ಲ ಇವಾಗ ಸಡನ್ ಏನೋ ಮಲಗಿರ್ತೀನಿ, ಆ ಏನೋ ಒಂದು ಕನಸು ಪ್ರಿಕ್ ಆಗಿರುತ್ತೆ, ಬಿಡ್ದಿರತ್ತಲ್ಲ, ಅದು ನಮಗ್ ಜ್ಞಾಪಕ ಇದ್ದು ಅದು ಕಂಟಿನ್ಯೂ ಆಗಿದ್ರೆ ಮಧ್ಯದಲ್ಲಿ ಕೂತ್ಕೊಂಡಿರ್ತೀವಲ್ಲ, ಅವಾಗ ಏನೋ ಒಂದು ಅಂದ್ರೆ ರಾತ್ರಿ ಎಲ್ಲೋ ಒಂದು ವಾಟರ್ ಡ್ರಾಪ್ಲೆಟ್ಸ್ ಸೌಂಡ್ ಕೇಳ್ತಿದ್ರು ಆ ಟೆಂಪೋಗ್ ಒಂದು ಸಾಂಗ್ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ಆ ತರ ಅಂದ್ರೆ ಅದು ಮೊಬೈಲ್ ಒಂದ್ ಜೊತೆಗಿದ್ರೆ ಸಾಕು, ರೆಕಾರ್ಡರ್ ಟಕ್ಕಂದ್ ಯಾವಾಗ ಜ್ಞಾಪಕ ಬಂದ್ರೆ ಅವಾಗ ಒಂದು ಸಾಂಗ್ ರೆಕಾರ್ಡ್ ಮಾಡ್ಕೊಳ್ಳೋದು, ಅದು ನೆಕ್ಸ್ಟ್ ಸಿನಿಮಾಗೆ ಯಾವ್ದು ಸಿಚುಯೇಷನ್ ಸೆಟ್ ಆದ್ರೆ ಅಲ್ಲಿ ಕೇಳಿಸ್ಕೊಳ್ಳೋದು. ಆ ತರದ್ ಆಗಿದೆ ಯಾವ್ದಾರ? ಓ ಬೇಕಾದಷ್ಟು ನಾನಂದ್ರೆ ಇವಾಗ ಕೆಲವು ಟೈಮ್ ಸ್ನಾನ ಮಾಡ್ಬೇಕಾದ್ರೆ ಪುಣ್ಯಕ್ ನಮ್ದು ಇವಾಗ ಐಫೋನ್ ವಾಟರ್ ಪ್ರೂಫ್ ಆಗಿರೋದ್ರಿಂದ ನಾವು ಅಲ್ಲಿ ರೆಕಾರ್ಡ್ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ. ಅದೇ ಕ್ಯಾಮ್ ಕಾರ್ಡರ್ ತಗೊಂಡೋಗಕ್ಕಾಗಲ್ಲ, ರೆಕಾರ್ಡರ್ ಮಾಡಕ್ಕಾಗಲ್ಲ. ಅದ್ ಮೊಬೈಲ್ ಎಷ್ಟೋ ಸತಿ ಹೆಲ್ಪ್ ಆಗಿದೆ. ದಿಢೀರಂತ ನನ್ ಮನೇಲಿ ಮೈಸೂರಲ್ಲಿ ಇದ್ದಾಗ ನಮ್ಮ ಅಮ್ಮನ್ ಕೇಳಿದ್ನಿ, ಅಮ್ಮ ಬೇಗ ಒಂಚೂರು ಮೊಬೈಲ್ ಕೊಡು, ಏನೋ ಒಂದು ಜ್ಞಾಪಕ ಆಯ್ತು ಅಂತ. ಅಂದ್ರೆ ಕನೆಕ್ಟ್ ಆಗುತ್ತೆ. ಮತ್ ನನ್ನ ವಿಚಾರದಲ್ಲಿ ನನ್ಗೆ ಇವಾಗ ಡೈರೆಕ್ಟರ್ ಫಸ್ಟ್ ಟ್ಯೂನ್ ಕೊಡ್ತೀನಲ್ಲ ಒಂದ್ ಸಿಚುಯೇಷನ್ಗೆ, ಅದೇ ಓಕೆ ಆಗೋದು. ಅದಾದ್ಮೇಲೆ 30-40 ಏನೇ ಮಾಡಿದ್ರು ವರ್ಕೌಟ್ ಆಗಲ್ಲ. ಅದೇ ಫಸ್ಟ್ ಪ್ರಿಕ್ ಆಗತ್ತೆ ನೋಡಿ ನಿಮ್ಗೆ, ದ ಬೆಸ್ಟ್ ಆಗಿರುತ್ತೆ. ಸರ್, ಈಗ ಫಸ್ಟ್ ಸಿಂಗರ್ ಆದ್ರಿ, ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ, ಸಿನಿಮಾ ಡೈರೆಕ್ಷನ್ ಮಾಡುವಂತ ಏನಾದ್ರು ಇಲ್ಲ ನನ್ಗೆ ಅದು ಅದು ಅಷ್ಟು ಸುಲಭವಾದ ಕೆಲಸನೂ ಅಲ್ಲ. ಅದಕ್ಕೆ ನಾವು ಕೈ ಹಾಕ್ಬೇಕು ಅಂದ್ರೆ ಅದರ ಕೆಳಗಡೆ ಕೆಲಸ ಮಾಡಿರ್ಬೇಕು. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತಂದ್ರೆ ನನ್ಗೆ ನನ್ನ ಗಾಡ್ ಫಾದರ್ ನಾಗೇಂದ್ರ ಪ್ರಸಾದ್ ಅವರನ್ನೇ ಕಾರಣ. ಅವರೇ ನನ್ನ ಕರೆತಂದದ್ದು, ಮೊದಲನೇ ಅವಕಾಶ ಕೊಟ್ಟಿದ್ದು. ಇವಾಗ ಹಲವಾರು ಸಿಂಗರ್ಸು ಟ್ರ್ಯಾಕ್ ಸಿಂಗರ್ಸ್ ಆಗಿ ಬರ್ತಾರೆ ಶುರುನಲ್ಲಿ. ಅಂದ್ರೆ ಮೇನ್ ಸಿಂಗರ್ಸ್ ಹಾಡಕ್ಕೂ ಮುಂಚೆ ಒಬ್ಬ ಹಾಡಿರ್ತಾನೆ, ಕಂಪೋಸ್ ಮಾಡಿದ್ಮೇಲೆ ಅವ್ರ ಜೊತೆಗೆ ಒಬ್ಬ ಶಿಷ್ಯ ಅಂತ ಇರೋನು ಅವನ ಅದನ್ನ ಹಾಡಿರ್ತಾನೆ ಟ್ಯೂನ್. ಆ ಕೆಲಸದಿಂದ ನಾನು ಬರ್ಲಿಲ್ಲ, ಡೈರೆಕ್ಟ್ ಆಗಿ ಪ್ಲೇಬ್ಯಾಕ್ ಸಿಂಗರ್ ಏನೇ ದೇವ್ರದಿಂದ. ಅಂದ್ರೆ ಒಂದು ಸಾಂಗ್ ಒಂದಿನಕ್ಕೆ ಒಂದ್ ಸಾಂಗ್ ಅಂತ ಕರಿತೀನಿ. ನನ್ಗೆ ಇನ್ನೂ ಗೊತ್ತಿದೆ, 2006 ಮಾರ್ಚ್ 23 ಫೋನ್ ಬರುತ್ತೆ ರಾತ್ರಿ 8 ಗಂಟೆಗೆ, ಬೆಳಗ್ಗೆ ರೆಕಾರ್ಡಿಂಗ್ ಇದೆ, ಬೆಂಗಳೂರು ಬಾಪ ಅಶ್ವಿನಿ ಸ್ಟುಡಿಯೋ ಅಂತ ಎಲ್ಲ ಅಡ್ರೆಸ್ ಎಲ್ಲ ಹೇಳ್ತಾರೆ, ವಿಜಯನಗರ ಅಂತ. ಅಲ್ಲಿ ಒಂದು ಸಾಂಗ್ ಹಾಡಕ್ಕೆ ಅಂತ ಹೋಗಿದ್ದು, 3 ಸಾಂಗ್ ಹಾಡ್ತೀನಿ. ಅಂದ್ರೆ ಇವಾಗ ಒಂದು ವಿಚಾರ ಹೆಂಗೆ ಇವಾಗ ನಮ್ ಸ್ಟ್ರೈಕ್ ಆಗ್ತಾನೆ ಇರುತ್ತೆ, ಎಲ್ಲ ಒಂದೊಂದು ಇದು ಅನ್ನೋದಕ್ಕೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವ್ರ ಜೊತೆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಣ್ಣ ನಮ್ಗೆ ಹೆಂಗೆ ಅಂತಂದ್ರೆ, ನಾನು ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಒನ್ ಆಫ್ ದ ಅಸಿಸ್ಟೆಂಟ್ ಡೈರೆಕ್ಟರ್ ತರಾನೇ ನಾನು ಇರ್ತೀನಿ ಮನೇಲಿ ಆಫೀಸಲ್ಲಿ ಇದ್ದಾಗ. ನಮಗೆ ಒಂದು ಸಿನಿಮಾ ನೋಡ್ಬೇಕು ದಿನಕ್ಕೆ. ಆ ಸಿನಿಮಾ ನಾವಂದ್ರೆ ಕಾಲಹರಣ ಮಾಡಬಾರ್ದು ಅಂತ ಅಷ್ಟೇನೆ. ಪ್ರತಿದಿನ ಯಾವ್ದು ಅವ್ರ ಪ್ರೊಜೆಕ್ಟರ್ ಹಾಕಿರೋರು ನಮ್ಗೆ ಅಂತ, ಅಲ್ಲಿ ಪ್ರೊಜೆಕ್ಟರ್ ಒಂದು ಸಿನಿಮಾ ಹಾಕಿ ನೋಡೋದು. ಅದನ್ನ ಬಂದವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ನಾವು. ಅವ್ರು ಬಂದ್ಮೇಲೆ ತಾತ ಬೆಬ್ಬೆ ಅಂದ್ರೆ ಬಾಯಿಗೊಳದಲ್ಲಿ ಬ್ಲಾಸ್ಟೇ. ಅಂದ್ರೆ ಡೈರೆಕ್ಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಸಣ್ಣ ಪುಟ್ಟ ಅಂದ್ರೆ ಕೂತ್ಕೊಂಡು ಅವ್ರ ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲಿ ಕೂತ್ಕೊಂಡು ಭಾಗಿಯಾಗಿದ್ದೀನಿ ಹೊರತು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಕ್ಯಾಪ್ಟನ್ ಆಫ್ ದ ಶಿಪ್ ಅನ್ನೋದು ಆತ ಎಲ್ಲರನ್ನೂ ನಡೆಸ್ಬೇಕಾಗತ್ತೆ, ಒಂದು ಕೈ ಹಿಡ್ಕೊಂಡು ಎಲ್ರನ್ನೂ ತಗೊಂಡೋಗ್ಬೇಕಾಗತ್ತೆ, ಅಷ್ಟು ಸುಲಭ ಅಲ್ಲ. ಅದಕ್ಕೆಲ್ಲ ನಾನು ಸರ್ ನಿಮಗಿದೆ ಸರ್ ಪ್ಲಾನ್ ಏನಾರ? ಇಲ್ಲ ಸರ್, ಆ ಥರದ್ದೇನು ಇಲ್ಲ. ಆರಾಮಾಗಿ ಆಕ್ಟಿಂಗ್ ಮಾಡ್ಕೊಂಡು ಯಾಕಂದ್ರೆ ಹೋಗ್ತಾ 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 ಒಂದಷ್ಟು ಇದ್ರಲ್ಲೇ ನಾನು ಕಂಟಿನ್ಯೂ ಮಾಡಬೇಕು ಅಂದಾಗ ಸಿನಿಮಾದ ಬೇರೆ ವಲಯಗಳಲ್ಲೂ ಕೂಡ ಹೋಗುವಂಥದ್ದು ನೋಡಿದ್ದೀನಿ. ಟೆಕ್ನಿಷಿಯನ್ಸು ಡೈರೆಕ್ಟ್ ಅಲ್ಲ, ಅದು ತಪ್ಪು ಅಲ್ಲ. ಯಾಕಂದ್ರೆ ಅವ್ರದ್ದು ಏನೋ ತುಡಿತಂದ್ರೆ ಅವ್ರಿಗೇನು ಅನ್ಸಿರುತ್ತೆ, ಹೊಳ್ದಿರುತ್ತೆ, ಅದನ್ನ ತಂದು ನಿಲ್ಲಿಸ್ಬೇಕಾಗಿರುತ್ತೆ. ಈಗ ಹಂಗೆ ನೋಡ್ಬೇಕಾದ್ರೆ ನಿಮ್ಗೆ ಈಗ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಅವರಾಗಿರ್ಬೋದು, ಅನೀಶ್ ಅವರಾಗಿರ್ಬೋದು, ಒಳ್ಳೊಳ್ಳೆ ಮೂವೀಸ್ ಕೊಡ್ತಿದ್ದಾರೆ. ಯಾಕಂದ್ರೆ ಅವ್ರ ಒಳಗಿಂದ ಬಂದಿರೋದು, ಅವ್ರ ಒಳಗೊಬ್ಬ ಡೈರೆಕ್ಟರ್ ಇದ್ದಾರೆ. ಅದು ಮಾಡ್ಬೋದು ಸರ್, ಅಂತ ಯಾವ್ದೋ ಥಾಟ್ ಬಂದಾಗ ಖಂಡಿತ ಮಾಡೋಣ. ಎಸ್, ನೈಸ್ ಸರ್. ಇನ್ನ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ನೀವು ಕೂಡ ಹಾಡಿದ್ದೀರಾ, ರತ್ನಿ. ಎಸ್, ಅದೊಂದು ಬರಲಿ ಸರ್. ಅದು ಆಕ್ಚುಲಿ ಫಿಮೇಲ್ದೇ ಜಾಸ್ತಿ ಡಾಮಿನೇಷನ್ ಇರುತ್ತೆ ಆ ಸಾಂಗ್ ಅಲ್ಲಿ. ನಂದು ರತುನಿ 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 ನೀ ಕನ್ಯಾ ರಾಶಿ ರಮಣಿ, ರತುನಿ 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 ನಮ್ದೆಲ್ಲ ನಿಂದೆ ರತುನಿ. ಸಾಕ ಸರ್. ಸೊ ಇನ್ನೇನು 6th ಫೆಬ್ರವರಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ಅವತ್ತಿನ ದಿನಕ್ಕೆ ಆಡಿಯನ್ಸ್ಗೆ ನಿಮ್ಮಿಂದ ಶುರು ಮಾಡ್ತೀನಿ ಸರ್. ಇಷ್ಟೆಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡಿ ಆದ್ಮೇಲೆ ಒಂದು ಮನಸ್ಸಿಗೆ ಏನು ಬರೋದಂದ್ರೆ, ಒಂದು ಪಕ್ಕಾ ಮಾಸ್ ಅಂಡ್ ಕ್ಲಾಸ್, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತ ಮೂವಿ, ಸಂಬಂಧದ ಬೆಲೆ ಏನಂತ ಗೊತ್ತಾಗುವಂತ ಮೂವಿ. ಅದಲ್ಲದೆ ನಮ್ಮ ಹೀರೋ ಮತ್ತೆ ನಮ್ಮ ಡೈರೆಕ್ಟರ್ ಅವರ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಇದೆ ಈ ಮೂವಿಯಲ್ಲಿ. ಅವರಿಬ್ಬರು ಒಂದೇ ಊರು ಆಗಿರೋದ್ರಿಂದ ಅವ್ರ ಊರಲ್ಲಿ ನಡೆಯುವಂತ ಕೆಲವೊಂದು ವಿಷಯಗಳನ್ನ, ಜಾತ್ರೆ ಆಗಿರ್ಬೋದು, ಹೋರಿ ರೇಸ್ ಆಗಿರ್ಬೋದು, ಈ ಜೋಳದ ಗದ್ದೆ ಆಗಿರ್ಬೋದು, ಆ ಊರನ್ನ ಸೃಷ್ಟಿ ಮಾಡಿದ್ದಾರೆ. ಒಂದು ಅದ್ಭುತವಾದಂತ ಅನುಭವ ಖಂಡಿತ ಸಿಗುತ್ತೆ. ನಾವು ಆಕ್ಟ್ ಮಾಡ್ಬೇಕಾದ್ರೆ ಒಂದು ಅದ್ಭುತ ಅನುಭವ ಸಿಕ್ಕಿತ್ತು, ಮೂವಿ ನೋಡ್ಬೇಕಾದ್ರೂ ಅದ್ಭುತ ಅನುಭವ ಸಿಗುತ್ತೆ. ನಾವೇನ್ ಕಂಡ್ಕೊಂಡಿದೀವಿ ಅದನ್ನ ನಿಮ್ಗೆ ತೋರಿಸ್ಬೇಕನ್ನುವ ಒಂದು ಕೌತುಕದಲ್ಲಿ ನಾವಿದ್ದೀವಿ. ಇದೇ
ಬಾರಿಗೆ ಮೂವಿ ರಿಲೀಸ್ ಆಗ್ತಿದೆ, ಎಲ್ರು ಬನ್ನಿ ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ನಮ್ಮ ಜೊತೆ ನಮ್ಮ ಮೂವಿನ ನೀವು ನೋಡಿ. ಸರ್ ಎಸ್, ನಮ್ಮ ಕರಿಕಾಡ ಸಿನಿಮಾ ಫೆಬ್ರವರಿ 6ನೇ ತಾರೀಕು, ಅಂದ್ರೆ ಅವತ್ತಿನ ದಿನ ಏನ್ ಸ್ಪೆಷಲ್ ಡೇ ಇದೆಯೋ ಏನೋ ಗೊತ್ತಿಲ್ಲ. 16 ಸಿನಿಮಾಗಳ ಜೊತೆ ನಮ್ಮದು ಮೇಲ್ಗೈ ಆಗ್ಲಿ ಅಂತ ನಾನು ದೇವರಲ್ಲಿ ಆಶಿಸ್ತೀನಿ. ಅದರ ಆಡಿಯನ್ಸ್ ನಮ್ಗೆ ಆಶೀರ್ವಾದ ಮಾಡಿದ್ರೆ ಸಾಕು, ಅಷ್ಟು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಈ ಒಂದು ವಿಜುವಲ್ ಟ್ರೀಟ್ ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಬಹಳ ಅದ್ಭುತವಾಗಿ ನಮ್ಮ ಗಿಲ್ಲಿ ವೆಂಕಟೇಶ್ ಅವರ ಡೈರೆಕ್ಷನ್ ಇದರಲ್ಲಿದೆ, ಅಂಡ್ ನಮ್ಮ ಕಾಡ ನಟರಾಜ್ ಅವರ ಆಕ್ಟಿಂಗ್ ಇದೆ. ನಮ್ಮ ಯಶ್ ಶೆಟ್ಟಿ ಬ್ರೋ ಕೂಡ ನಿಜವಾಗ್ಲೂ ಅದ್ಭುತವಾಗಿ ನಟಿಸಿದ್ದಾರೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಇನ್ನೂ ಹಲವಾರು ಪಾತ್ರಗಳಿದೆ, ಎಲ್ಲವೂ ಕೂಡ ನಿಮಗೆ ಮಜಾ ಕೊಡುತ್ತೆ. ಅದ್ಭುತ ಕ್ಲೈಮ್ಯಾಕ್ಸ್ ಇದೆ, ಮತ್ತೆ 7 ಹಾಡುಗಳಿದೆ ಇದರಲ್ಲಿ. ಎಲ್ಲದಕ್ಕೂ ಆಯಾ ಯಾವ್ದು ಸುಮ್ನೆ ತುರ್ಕಿರೋದಂತದ್ದು ಮತ್ತೊಂದು ಮಗದೊಂದು ಇವಾಗ ಸುಮ್ನೆ ಒಂದು ಲವ್ ಆಯ್ತು ಇಮಿಡಿಯೇಟ್ ಆಗಿ ಹೋಗ್ಬಿಡೋಣ ಒಂದು ಸಾಂಗ್ ಅನ್ನೋದ್ ರೀತಿ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿಲ್ಲ. ಫ್ಯಾಮಿಲಿ ಸಿನಿಮಾ, ದಯವಿಟ್ಟು ಎಲ್ಲ ಕುಟುಂಬ ಸಮೇತ ಮಕ್ಕಳು ಸಮೇತ ಬಂದು ನೋಡಿ ಆನಂದಿಸ್ಬೋದು ಈ ಸಿನಿಮಾ. ಅಷ್ಟು ಮಟ್ಟಿಗೆ ನಾನು ಗ್ಯಾರಂಟಿ ಹೇಳಬಲ್ಲೆ, ಬಹಳ ಅದ್ಭುತವಾಗಿರುತ್ತೆ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ. ನಿಮಗೆ ಬಹಳ ಇಷ್ಟವಾಗಿ ಮನಸಾರೆ ಹೇಳ್ತಾ ಇದ್ದೀನಿ, ಈ ಸಿನಿಮಾಗೆ ನಿಮ್ಮ ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಇಷ್ಟೊತ್ತು ಫಿಲ್ಮ್ ಬಿಟಿಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ. ಅಂಡ್ ಇಬ್ರು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you.